बेळगाव महापालिकेत सध्या कन्नड समर्थक सदस्यांचे वर्चस्व असून सीमावादाशी संबंधित दशकांपूर्वीचा डाग पुसण्याची वेळ आली असल्याचे मत व्यक्त होत आहे. 2005 मध्ये एमईएसने मंजूर केलेला महाराष्ट्र समर्थक ठराव रद्द करून बेळगाव हा कर्नाटकचा अविभाज्य भाग आहे असा नवीन ठराव मंजूर करावा अशी मागणी कन्नड संघटनांनी महापौरांकडे केली आहे. नवीन महापौर आणि उपमहापौरांची भेट घेऊन कन्नड संघटनांच्या क्रियाशील समितीने सीमा प्रश्नावर सविस्तर चर्चा केली. 1967च्या महाजन अहवालानुसार बेळगाव कर्नाटकचा भाग असतानाही महाराष्ट्र समर्थक संघटना सर्वोच्च न्यायालयात वारंवार वाद निर्माण करत आहेत. विशेषतः 2005 मध्ये एमईएस सत्तेत असताना बेळगावसह काही भाग महाराष्ट्रात समाविष्ट करण्याचा बेकायदेशीर ठराव महापालिकेत मंजूर करण्यात आला होता. हा ठराव महाराष्ट्र सरकारकडून सर्वोच्च न्यायालयात पुरावा म्हणून वापरला जात असल्याने कर्नाटकच्या हिताला धक्का बसत असल्याची चिंता व्यक्त करण्यात आली. बैठकीनंतर माध्यमांशी बोलताना समितीचे अध्यक्ष अशोक चंदर्गी यांनी सांगितले की जुनी चूक दुरुस्त करण्याची वेळ आली आहे. ಒಂದು ಐತಿಹಾಸಿಕ ನಿರ್ಧಾರ ಸನ್ಮಾನ್ಯ ಶ್ರೀ ಬಂಗಾರಪ್ಪನವರು ತಗೊಂಡ್ರು. ಮುಖ್ಯಮಂತ್ರಿ ಇದ್ದಾಗ ದಿವಂಗತ ಸಂಭಾಜಿ ಪಾಟೀಲರು 90ರಾಗ ಮೇಯರ್ ಆಗಿದ್ರು. ಅವಾಗ ರಮೇಶ್ ಹೊಟ್ಟಿಗೆ ಅವರು ಸದಸ್ಯರಿದ್ದರು. ಬೆಳವಣಿಗೆ ಆಯ್ತು ಅಂದ್ರೆ ಹಠಾತ್ ಬೆಳವಣಿಗೆ, ಅದು ಐತಿಹಾಸಿಕ. ಈಗ ನೀವು ಮೆಜಾರಿಟಿ ಇದ್ದಾಗ ಮೇಯರ್ ಡೆಪ್ಟಿ ಮೇಯರ್ ಆಯ್ಕೆ ಮಾಡೋದು ಸುಲಭ, ಯಾರ ಪಕ್ಷದ ರಾಜಕಾರಣ. ಆ ಕಾಲಕ್ಕೆ ಬಂಗಾರಪ್ಪನವರು ಮತ್ತು ಅಜೀಜ್ ಸೇಠ್ ಅವರು ನೇರವಾಗಿ ಬೆಳಗಾವಿ ಹಸ್ತಕ್ಷೇಪ ಮಾಡಿದ್ರಿಂದ 6 ಮತಗಳು ನಮಗೆ ಬಂದಿದ್ದರಿಂದ ಸಿದ್ದನಗೌಡ ಪಾಟೀಲರು ಮೊಟ್ಟ ಮೊದಲ ಮಹಾಪೌರರಾದರು. ನಿಸಾರ್ ಮಸಳದಿ ಮೊಟ್ಟ ಮೊದಲ 92 ನವೆಂಬರ್ 21ಕ್ಕೆ ಅವಾಗ ನಾನು ಅಮರ್ ಸಿಂಗ್ ಪಾಟೀಲ್ ಕೂಡಿ ಹೈಕೋರ್ಟಿಗೆ ಅವ್ರ ಮೆಸೇಜ್ ಕಡೆಯಿಂದ ಒಂದು ಬಿಟ್ ಅರ್ಜಿ ಹಾಕಿಸಿ ಅವ್ರ ನಾವು ನೇತೃತ್ವ ವಹಿಸಿದ್ದೀವಿ. ಅದು ಒಂದು ದೊಡ್ಡ ಇತಿಹಾಸ. ಅವಾಗಿನಿಂದ ಭಾಷಾ ರಾಜಕಾರಣದಲ್ಲಿ ಧ್ರುವೀಕರಣ ಸ್ಟಾರ್ಟ್ ಆಯಿತು. ಪೊಲಿಟಿಕಲ್ ಪೊಲರೈಸೇಷನ್, ಲಿಂಗ್ವಿಸ್ಟಿಕ್ ಪಾಲಿಟಿಕ್ಸ್ ಅಲ್ಲಿಂದ ಚಾಲೂ ಆಗಿದ್ದು. ಪಾಲಿಟಿಕ್ಸ್ 99ರಾಗ ನಮ್ಮ ಫಲ ಕೊಡ್ತು. ಎಂಇಎಸ್ ಎಲ್ಲ ಕಳಿಸುವಾಗ ಮಹಾರಾಷ್ಟ್ರ ಪರವಾಗಿ ಇಲ್ಲಿ ನಿರ್ಣಯಗಳನ್ನು ಪಾಸ್ ಆಗ್ತಾ ಬಂದು ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರ ಸೇರಿಸಬೇಕಂತ ಪ್ರತಿ ಸಲ ನಿರ್ಣಯ ಆಯ್ತು. ಮಹತ್ವದ ಕಾಲ ಸುಪ್ರೀಂ ಕೋರ್ಟ್ನೊಳಗೆ ಒಂದು ದಾವೆ ದಾಖಲು ಮಾಡಿತು. ಏನಂತ ಕರ್ನಾಟಕದ ಬೆಳಗಾವಿ ಸಹಿತ 860 ಅಂತ ಒಂದು ದಾವೆಯನ್ನು ದಾಖಲು ಮಾಡಿದ್ರು. ಅದು ಇನ್ನೂ ಅಲ್ಲಿದೆ. 2005 ಅಕ್ಟೋಬರ್ 27 ಒಂದು ನಿರ್ಣಯ ಇಲ್ಲಿ ಪಾಸ್ ಮಾಡಿದರು. ಏನು ಪಾಸ್ ಮಾಡಿದರು? ಮಹಾರಾಷ್ಟ್ರ ಗ್ರಾಮವನ್ನು ಘಟಕವಾಗಿ ಹಿಡಿದು ಇದನ್ನು ಬೆಳಗಾವಿ, ಕಾರವಾರ, ನಿಪ್ಪಾಣಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಿರ್ಣಯ ಒಂದು ಪಾಸ್ ಆಯಿತು. ಆ ಪಾಸ್ ಆಗಿದ್ದು कॉपी रेझोल्यूशन नंबर 457. 2005 मध्ये झालेल्या ठरावामुळे बेळगावच्या सन्मानाला धक्का बसला. आता तो दुरुस्त करण्याची वेळ आली आहे. महाजन अहवाल हाच अंतिम असं स्पष्ट करून बेळगाव कर्नाटकचा अविभाज्य भाग आहे असा ठराव मंजूर करणं गरजेचं आहे. महापौरांनी सकारात्मक प्रतिसाद दिला असून लवकरच विशेष सभा होईल असा विश्वास व्यक्त केला. विनोद कोलकार, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.